ನಿನ್ನೆ ನಮ್ಮ ಸಿಟಿ MLA ಹಮೀದ್ ಮುಶ್ರೀಫ್ ಯಾರು PLA 1 ಕಾಂಗ್ರೆಸ್ ಪಾರ್ಟಿ ಅಧಿಕೃತ PLA 1 ಅದೀನಿ. ಅವರು ಯಾವ ಪಾರ್ಟಿಲಿಂದ ಅದಾರ, ದಳದೊಳಗಿದ್ದಾಗ ದಳ ಬಿಡೋ ಟೈಮ್ಗೆ ಅವ್ರು ನೋಡಿದ ಹಿಂಗಾಗ್ತೈತೆ ಅಂದ್ರು. ಆ ದಳದು BLO 2 ಸಿದ್ಧಸಿರಿ ಅವ್ರಿಗೆ ಮಾಡ್ಯಾರ. ಮೊನ್ನೆನ ಹೋದಾಗ ಸಿದ್ಧಸಿರಿ ಅವ BLA 2 ಇಲ್ಲ, ಸಿದ್ಧಸಿರಿದೊಳಗೆ ನೌಕರಿ ಮಾಡವ. ಅವ ಇರ್ತಾನ ಅಲ್ಲಮೀನ್ ಬಲ್ಲಿ. ಅಲ್ಲಿ ನಾ ಹೋಗಾನ ಅವ್ರದೊಳಗೆ ಒಬ್ಬವ ಇವ್ರ ಬಲ್ಲಿ ಹಿಂಗೆ ಬ್ಯಾಗ್ದೊಳಗೆ ನಿಮ್ಮ ಅದಾವ, ಮಂದಿದೂ ಅದಾವ, ಫಾರ್ಮ್ ಅದಾವ. ಇವರು BLA 2 ಇಲ್ಲ. ಇವರು ಯಾರು ಅದಾರ ಕೇಳ್ರಣ, ನೀ ಯಾರದೀಪ ಖರೆ ಹೇಳಣ. ಇಲ್ಲ, ನಾ ಇಲ್ಲೇ ಅದ. ಮತ್ತು ನಿನ್ನ ಮನೆಯಲ್ಲಿ ಅದ. ಇಲ್ರಿ ಖರೆ ಹೇಳೋಣ, ನಿಮ್ಗೇನ ಕೇಳಿಕತ್ತೀವಿ. ನೀನು BLA 2 ಇದ್ರೆ ನೀನು ಕೈ ಜೋಡಿಸ್, ನಾವು ನಿನ್ನ ಬಿಟ್ಟು ಹೋಗ್ತೀವಿ. ಇಲ್ರಿ, ನಾ ಅಲ್ಲಮೀನ್ ಬಲ್ಲಿ ಇರ್ತೀನಿ, ಅಲ್ಲಿ ನನ್ನ ಮನೆ ಅದ, ಇಲ್ಲಿ ನಾ ಸೋಷಲ್ ವರ್ಕರ್ ಮಾಡ್ಲಾಕ ಬಂದಿನ. ಯಾರು ಕರ್ದಾರ ಅಂತ ಕೇಳಿ ಆಮೇಲೆ ಕಮಿಷನರ್ ಕರೀದ್ವಿ. ಹಿಂಗೆ ಫಾರ್ಮ್ ನಿಮ್ಮ BLA ಅವ್ರ ಕೈಯಾಗ OTP ಫಾರ್ಮ್ ಕೊಡ್ಲಾಕತ್ತಾರೆ. ನಮ್ಮ ಹೊಟ್ಟು ಅದಾವ. ನನಗೆ 25,000 ಹಿಂದೂ ಮತಗಳು ಬಂದಾವ, ಮುಸಲ್ರು ಮತಗಳು ಬಂದಾವ. ಅವ್ರಿಗೆಲ್ಲಾರು ನಾವು ಧನ್ಯವಾದ ಹೇಳ್ತೀವಿ. ಯಾಕಂದ್ರೆ ನನಗೆ 86,000 ಓಟ್ ಹಾಕ್ಯಾರ. ಮತ್ತು ನನಗೆ 25,000 ಹಿಂದೂ ಓಟ್ ಹಾಕ್ಯಾರ. ಮತ್ತು ನನ್ಗೆ ಓಟ್ ಹಾಕಿದವ್ರನ್ನ ಅವ್ರಿಗೆ ಓಟ್ ಉಳಿಸ್ಬೇಕೇನಿಲ್ಲ. ಮತ್ತವರು ಅವ ಬ್ಯಾಂಕ್ ನೌಕರಿ ಮಾಡವ. ಆ ಬ್ಯಾಂಕ್ದೊಳಗೆ 10 ಲಕ್ಷ ಡಿಪಾಸಿಟ್ ಕೊಟ್ಟು ಪಗಾರ ತಗೊಳವ. BLO ಇಲ್ಲ. 2-3 ತಿಂಗಳಿಂದ ಮಾಡ್ಲಾಕತ್ತಾರ. ಆ ದಳದವ್ರಿಗೂ ನಾಚಿಕಿಲ್ಲ. ಈ ಸಿಟಿ MLA ನಾ JCP ಮಾಡ್ತೀನಿ, ಪಾರ್ಟಿ ಮಾಡ್ತೀನಿ ಹೊತ್ತು BJPಗಾರೆ ತಗೊಂಡಿಲ್ಲ. ಮತ್ತು ದಳದ ಕೈ ಬಿದ್ದು ಅವ್ರದ್ದು BLA 2 ಅಂತ ಮಾಡ್ಕೊಂಡಾರ. ಅದನ್ನು ದಳದವ್ರು ಇಲ್ಲ, ಅವರು BJP ಅವ್ರನ್ನೂ ಇಲ್ಲ. ಸಿದ್ಧಸಿರಿ ಬ್ಯಾಂಕ್ದವ್ರು ಅದ. ಏನು ಬ್ಯಾಂಕ್ದವ್ರಿಗೆ ಏನು ಲೋನ್ ಕೊಟ್ಟು ರೊಕ್ಕ ವಸೂಲಿ ಮಾಡಿ ಮಂದಿದು ರೊಕ್ಕ ಡಿಪಾಸಿಟ್ ಹಾಕ್ಯಾರ, ಅವ್ರು ಕೊಡುದದ. ಏನು ವಿದೇಶಕ್ಕೆ ಹೋಗಿ ರೊಕ್ಕ ಖರ್ಚು ಮಾಡಿ 4 DR ಪೊಲೀಸರಿಗೆ ತಗೊಂಡು ವಿದೇಶಕ್ಕೆ ಹೋಗಿದ್ದು ಫೋಟೋ ಹಾಕುದದ. ಮತ್ತು ಬ್ಯಾಂಕಿನ ಬಗ್ಗೆ ಯಾರು ಕೇಳಬಾರ್ದಂತ ಟೆಟ್ಟಸ್ಕೊತಂದಾರಂತ. ನಿನ್ನೆ ನಾ ಪೇಪರ್ ನನ್ಗೆ ಕೊಟ್ಟಾರ. ಮತ್ತು ನೀವು ಮಾಧ್ಯಮದವ್ರನ್ನೂ ಕೇಳಬಾರ್ದಂತ ನಿಮ್ಮ ಮ್ಯಾಗ್ನು ಟೆಟ್ಟಸ್ಕೋದಂತ. ಅದೇನಿಲ್ಲ, ನಿಮಗೂ ಗೊತ್ತದ ಏನಿಲ್ಲ ಗೊತ್ತಿಲ್ಲ. ನಾವು ಬ್ಯಾಂಕ್ ನೌಕರಿ ಮಾಡ್ಲಿಕ್ಕತ್ತಿಪ್ಪ, ಮಂದಿ ನಿಂಬಲ್ಲಿ ಎಪ್ಪಡಿ ಇಟ್ಟಾರ, ಬ್ಯಾಂಕ್ ಡೂಬ್ ಮಾಡಬೇಡ್ರಿ. ಹಿಂಗೆ ನಮ್ದು ಬಿಜಾಪುರದೊಳಗೆ 5 ಬ್ಯಾಂಕ್ ಡೂಬ್ ಆಗ್ಯಾವ. 6ನೇ ಬ್ಯಾಂಕ್ ನಿಮ್ಮ ಡೂಬ್ ಆಗ್ತೈತಿ. ಇದು ಆಗೋದು ಖಚಿತ, ಆಗೋದು ಖರೇನೆ. ಮತ್ತು 200 ಮಂದಿ ಬ್ಯಾಂಕ್ದಿಂದ ಹೊರಗೆ ಬಂದ್ರೆ ಅವ್ರದ್ದು ಯಾರಪ್ಪ ಡಿಪಾಸಿಟ್ ಮಾಡ್ಯಾರ ಅವ್ರದ್ದು ಬಡ್ಡಿ ವಸೂಲು ಮಾಡಿಕೊಡ್ಬೇಕು, ಗಂಟು ಕೊಡಬೇಕು. ಮತ್ತು ನೀವು 200 ಮಂದಿ BLO 2 ಮಾಡಿ ಬೇಕಾದ್ರೆ BLO 2 ಮಾಡಿದ್ದು ನನ್ನ ಬಲ್ಲಿ ರೆಕಾರ್ಡಿಂಗ್ ಅದ ಅವ್ರದ್ದು. ನಾ DC ಆಫೀಸ್ದಿಂದ ನಮ್ಮ ಕಾರ್ಪೊರೇಷನ್ನಿಂದ ಪೇಪರ್ ತಗೊಂಡಿದ್ದೆ BLA 2 ಅವ್ರದ್ದು ಹೆಸರು. ಮತ್ತು ನೀವು ಬ್ಯಾಂಕ್ ನಡೆಸೋರು ಹಿಂಗ್ಯಾಕೆ ಮಾಡ್ಲಿಕ್ಕತ್ತಿಪ್ಪ ನಾನು. ಅವರು ಫೋನ್ ಮಾಡಿದ್ರು, ಇಲ್ರಿ ನಾವು ನಿಮ್ಗೆ ಗೊರ್ತು ಹಿಡಿತೀವಿ, ನಾವು ಅಗ್ರಿ ಆಫೀಸ್ದೊಳಗೆ ನಮ್ಮ ಅಪ್ಪರು ಅದಾರ, ನಿಮ್ಗೆ ಗೊರ್ತು ಹಿಡಿತಾರೆ. ಕಮಿಷನರ್ ಕರೆಸಿ ನಾವು ಕೊಟ್ಟಿವಿ. ಆಮೇಲೆ ಅವ್ರ ಮೆಂಬರ್ಗಳು MLA ಹೇಳ್ತಾನೆ ಗುಂಡಾಗಿರಿ ಮಾಡ್ತಾರಂದ್ರೆ, ಗುಂಡಾಗಿರಿ ಮಾಡ್ತಾನೆ. ಹಿಂದೂ ವಾರ್ಡ್ದೊಳಗೆ ನೀವು ಹೋಗ್ಬಾರ್ದು. ಹಿಂದೂ ವಾರ್ಡ್, ಮುಸ್ಲಿಂ ವಾರ್ಡ್ ಎಲ್ಲಾರು ನನಗೆ ಒಂದೇ, ಎಲ್ಲಾರು ನನಗೆ ಓಟ್ ಹಾಕ್ಯಾರ. ಅವ್ರನ್ನ ಭಾಳ ತುಂಬ ಮನಸ್ಲಿಂದ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಯಾರು ಅಪ್ಪಂದಿಲ್ಲ ಬಿಜಾಪುರ. ಈ ರೋಡ್ ಆದಿಲ್ ಶಾಹಿ ಮೊಮ್ಮಗ ಅದಾನಂದ. ಆದಿಲ್ ಶಾಹಿ ಅಂತ ಆದಿಲ್ ಶಾಹಿ ಇಲ್ಲ,
ನೀವೊಂದು MLA ನೀ ಏನ್ ಇರ್ತೀವ, ನೀ ಎಷ್ಟು ದಿವ್ಸ ಇರ್ತೀಯ? ನೀ ಏನ ಒಂದು ವಚನದೊಳಗ ನಿನ್ನ ಅಪ್ಪನಂಗೆ ಮಾತಾಡ್ತೀನಿ. ನಿಮ್ಮ ಅಪ್ಪನಂಗೆ ಬಿಡು, ನಿಮ್ಮ ಅವ್ವನ್ಕಿಂತ ನಿಮ್ಮ ಅಪ್ಪನ್ಕಿಂತ ಹೆಚ್ಚು ಮಾತಾಡೋದು ನನ್ನ ಶಕ್ತಿ ಅದ. ನಾ ಒಂದು ಕ್ಯಾಂಡಿಡೇಟ್ ಅದೀನಿ, ನಿನ್ನ ಮನೆಯದನ್ನಿ ಅಷ್ಟೇ ಮಾಡಂತ. BLA1 ನಾ ಅತಿ ಕತ್ತ BLA1 ಅದೀನಿ, ನನ್ನ ಪಾರ್ಟಿಲಿಂದ ಅದೀನಿ. ನನ್ನ ಪಾರ್ಟಿಯಾಗ 285 ಮಾಡೋದು ಹಕ್ಕು ನನ್ಗದ, ತೆಗೆದು ಹಕ್ಕು ನನ್ಗದ. ನೀ ಯಾವ ಪಾರ್ಟಿಲಿಂದ ಮಾಡಿ BLA2? ನೀ ಏನು ದಳದೊಳಗದಿ, ಏನು BJPದೊಳಗದಿ? ಕಮಿಷನರ್ನು ಉತ್ತರ ಹೇಳ್ಬೇಕು, MLA ಹೇಳಕತ್ತಾನಲ್ರಿ ಅವನು ಉತ್ತರ ಹೇಳ್ಬೇಕು. ಕೈಗೆ ಹಿಂಗ್ ಕಚ್ಚಿ ತಲೆಗೆ ಮುಸ್ತಾರಂತ, ಹೋಗ್ತೈತಂತ. ಇದು ಮಾಡೋರು ಯಾರ? ಎಲ್ಲ ಹಿಂದೂ ಮಂದಿಗೆ ತಗೋತಾರವ್ರು. ಹಿಂದೂ ಮಂದಿ ಬಿಜಾಪುರ ಸಿಟಿ ಅವ್ರು ಯಾರೂ ಇಲ್ಲ. ಹೊರಗಿಂದ ಮಾಡಿದ್ದು, ಬೋಕಸ್ ಮಾಡಿದ್ದು ನನ್ಗೆ ಛೀಮಾರಿ ಹಾಕ್ಯಾರ ಅಂದಾರ. ನಾವೊಂದು 3,000 ಪೇಜ್ ಅದ, ಅದರಾಗ ಒಂದು ಸಹಿ ಬಿಟ್ಟಿನಂತ ನಂದು ರಿಜೆಕ್ಟ್ ಆಗೈತಿ. ಅದನ್ನು ರಿಜೆಕ್ಟ್. ಈ ಸಿದ್ಧ ಸಿರಿ ರೊಕ್ಕ ತಗೊಂಡು ಅಲ್ಲಿ ಒಳಗಿನ ಪೇಜ್ ಹರಿದು ಬೇರೆ ಪೇಜ್ ಹಾಕ್ಲಾಕಚ್ಚ. ಗೌಡ್ರ ಇಂಥವ್ ನೀವು ನಾಟಕ ಮಾಡೋದು ನಮ್ಗೆ ಗೊತ್ತಿಲ್ಲ. ಇವು ಎಷ್ಟು ಮಂದಿಗೆ ನೀವು ಮಾಡ್ತೀರಿ ನಿಮ್ದು ಏನು ನಮ್ಗೆ ಗೊತ್ತಿಲ್ಲ. ಅಮಾಯಕ ಮಂದಿಗೆ ಏನೇನು ಮಾಡಿರಿ ಗೊತ್ತಿಲ್ಲ. ಕಪಿಲ್ ಸಿಬ್ಬಲ್ ಕೊಟ್ಟಾರ, ಭಾರಿ ಮಾಡಿದ್ರಿ. ಕಪಿಲ್ ಸಿಬ್ಬಲ್ ಹೆಸರು ಹೇಳಿದ್ರು. ನಾ ಇಲ್ಲಿಂದ ನಂದು ಹೈಕೋರ್ಟ್ದೊಳಗಿಂದ 3,000 ಗಟ್ಟ ಅದ ರೀ. ನಿಮ್ಗೆ ನಾನು ಪೇಪರ್ನು ಕೊಡ್ತೀನಿ. ಸಹಿ ಇಲ್ಲ ಅಂತ ರಿಜೆಕ್ಟ್ ಆಗೈತಿ. ಕೇಸ್ ನಡೆದಿಲ್ಲ, ಕೊಟ್ಟಿಲ್ಲ. ಇವರು ಸಿದ್ಧ ಶ್ರೀ ಬಲ್ಲಿ ರೊಕ್ಕ ಭಾಳ ಅದಾವ. ಯಾರ್ದಾರ ರೊಕ್ಕ ಯಾರ ರಾಜ ಮಾಡ್ಲಾಕತ್ತಾರ. ಅದ್ರಾಗಿಂದ ಪೇಪರ್ ಹರಿದಾರ, ನಂದು ಒಂದು ಸಹಿ ಇಲ್ಲ ಅಂತ. ಮತ್ತು ಕೇಸ್ ನಂಬರ್ನು ಕೊಡ್ತೀನಿ, ಪೇಪರ್ನು ಕೊಡ್ತೀನಿ. ನೀವು ಪಾಕಿಸ್ತಾನ ಮಾಡ್ಲಾಕ್ ಹೊಂಟಿರ ಅಂತ ಹೇಳ್ತೀರಿ. ಪಾಕಿಸ್ತಾನ್ ಝಂಡಾ ಹಚ್ಚಿದವ್ರು ಯಾರು? ಮರ್ದಿವ್ಸ ಪಾಕಿಸ್ತಾನ್ ಝಂಡಾ ತಗೊಂಡು ಮೆರವಣಿಗೆ ಯಾರು ಮಾಡಿದ್ರು? ಪಾಕಿಸ್ತಾನ್ ಝಂಡಾ ತಗೊಂಡು ಮೆರವಣಿಗೆ ಯಾರು ಮಾಡಿದ್ರು? ಅದು ಝಂಡಾ ಯಾರು ಹೊಲ್ದಿದ್ರು? ಮೆರವಣಿಗೆ ತೆಗ್ದಿದ್ದು ಯಾರು? ಮನಗುಳಿಬೆ, ಟಿಪ್ಪು ಸುಲ್ತಾನ್ ಸರ್ಕಲ್ ಎಲ್ಲಾರು ಹಚ್ಚಿದವ್ರು ಯಾರು? ಬಸನಗೌಡ್ರೆ 100ಕ್ಕೆ 100 ನಾವು ಹೇಳ್ತೀವಿ. ಅಟ್ ನೀವು ಹಚ್ಚಿಲ್ಲ ಅಂದ್ರೆ CBI ಕೊಡ್ರ ಅಂತ ಹೇಳ್ರಿ, ನಾ ಕೇಸ್ ಚಾಲು ಆಗ್ತೈತಿ. ಯಾಕೆ ನೀವು ಕೊಡಂಗಿಲ್ಲ? ಈ ಅಮಾಯಕ ಹಿಂದೂ ಮಂದಿದು ನಾವು ಓಣ್ಯಾಗ ಬಿಡಂಗಿಲ್ಲ. ಹಿಂದೂ ಮಂದಿನೂ ನನ್ಗೆ 25,000 ಓಟ್, 20,000 25,000 30,000 ಓಟ್ ಹಾಕ್ಯಾರ. ಮುಸಲ್ಮಾನ್ ಮಂದಿನೂ ಹಾಕ್ಯಾರ. ಅವ್ರ ಸಲುವಾಗಿ 86,000 ಓಟ್ ತಗೊಂಡಿನಿ. ನಾ ಕಂಟಿನ್ಯೂ ಬಿಜಾಪುರ ಸಿಟಿ ನಂದದ, ನಾ ತಿರ್ಗಾಡ್ತೀನಿ. ಯಾರ ಅಪ್ಪನ ಸಿಟಿ ಇಲ್ಲ. ಬಸನಗೌಡ್ರ ನಿಮ್ಮ ಮನೆ ಕಾಂಪೌಂಡ್ ನಿಮ್ದು. ನೀ ಅವ್ರು ಹೇಳವ್ರು ಮಂದಿಗೆ, ನಿನ್ಗೇನು ಬ್ಯಾಡ ಅಂದೀವಿ ನಾವು ತಿರ್ಗಾಳಕ್ಕ? ಹೋಗ್ರಿ ತಿರ್ಗಾಡ್ರಿ, ನಾವೇನು ಬ್ಯಾಡ ಅಂದೀವೇನ? ಬರೇ ಪಾಕಿಸ್ತಾನ್ ಅಂತಾರ. ಪಾಕಿಸ್ತಾನ್ ಏಜೆಂಟ್ರ ಅದಾರ ಯಾರು? ಇವ್ರ ಮನ್ಯಾಗ ಏನದ? ಮತ್ತೇನು ಹಿಂದೂ ಮುಸ್ಲಿಮೇ ಅದ. ಅದು ಬಿಟ್ಟು ಬುರ್ಕಾ ಗಡ್ಡ, ಅದು ಬಿಟ್ಟು ಏನು ನಗರದ ಏನು ಅಭಿವೃದ್ಧಿ ಆಗೈತ್ರಿ? ಏನು ಮಾಡ್ಯಾರ ಇವ್ರು 8 ವರ್ಷದೊಳಗೆ? ಏನು 1 4 ರೋಡ್ ಮಾಡ್ಯಾರ. ಉಳ್ಕಿದ ರೋಡ್ಕ ನೀವು ತಿರ್ಗಾಡ್ತೀರಿ. ಅಲ್ಲಿ ಎಲ್ಲ ಕಾಸ್ಟ್ ಅವ್ರು ಇರ್ತಾರೆ. ಒಂದೇ ಕಾಸ್ಟ್ ಎಲ್ಲೂ ಇರಂಗಿಲ್ಲ, ಎಲ್ಲ ಕಾಸ್ಟ್ ಅದ. ಆ ಎಲ್ಲ ಕಾಸ್ಟ್ ಅವ್ರು ಓಣಿಯವರು ಬಸನಗೌಡ ಹೆಸರ್ಲಿ ವೈಕೋಲ್ ಹಾಕತ್ತಾರ. ಎಂಥವ್ಗರೆ ಆರಿಸ್ ತಂದೀವಿ ಮತ್ತೆ ಹೇಳ್ತಾರ ಅವರು. ಈಗ ಅವರು ನಾವು ಪಾಕಿಸ್ತಾನ ಇಲ್ಲ, ನಮ್ಮ ಇಂಡಿಯಾ ನಮ್ಮ ದೇಶದ. ನಾವು ಕರ್ನಾಟಕದೊಳಗಿಟ್ಟಿವಿ, ಬಿಜಾಪುರದೊಳಗಿಟ್ಟಿವಿ, ಹುಟ್ಟೀವಿ. 800 ವರ್ಷದಿಂದ ನಮ್ಮ ಅಪ್ಪ ಮುತ್ತೆ ಅಂದು ಆಸ್ತಿ ಪೇಪರ್ ಅದಾವ. ನಾವು ಇರೋದು ಇಂಡಿಯಾದೊಳಗೆ, ಕರ್ನಾಟಕದೊಳಗೆ, ಬಿಜಾಪುರದೊಳಗೆ ಹುಟ್ಟಿವಿ. ನಮ್ಮ ಖಾನ್ದಾನ್ದ 800 ವರ್ಷದಿಂದ ಇತಿಹಾಸದ ಇಲ್ಲಿ. ಬಸನಗೌಡ್ರ ನೀದು ಓಟಿನ ಸಲುವಾಗಿ ಪಾಕಿಸ್ತಾನ, ಇಂಡಿಯಾ, ಮುಸಲ್ಮಾನ, ಹಿಂದೂ ಮಂದಿಗೂ ನಾವು ಕೈ ಜೋಡಿಸಿ ಅವ್ರು ನಮ್ಗೆ ಓಟ್ ಹಾಕ್ಯಾರ. ಅವ್ರ ಸಲುವಾಗಿ ನಾವು ರಾತ್ರಿ ಹಗಲ್ ದುಡಿತೀವಿ. ನೀವು ಹೊಟ್ಟಿನ ಸಲುವಾಗಿ ಮಾಡ್ರಿ. ಇದು ರಾಜಕೀಯ ಬಿಡ್ರಿ. ಮಳ್ಳಿಲ್ಲ ಮಂದಿ. ಇದಕ್ಕಿಂತ ಮೊದಲು ನಿಮ್ಮ ಕೈಯಾಗ ಬಂದ್ರು
ಟ್ರೇನ್ ಸುಟ್ಟಿದವ ಅವ ಉರುಲ್ ಹಾಕೊಂಡು ಅವ ಸತ್ತ. ಟ್ರೇನ್ ಸುಟ್ಟಿದವ್ರಿ ಸುಡ್ಸಿದವ್ರಿ ಇವ್ರೆ ಅಮಾಯಕ್ ಮಂದಿ ಜೈಲ್ಗೆ ಹೋದ್ರು. ಇದು ಬಿಡ್ರಿ ರಾಜಕೀಯ ನಿಮ್ದು ಬಹಳ ದಿವಸ ಇದು ಜಾತಿ ಮ್ಯಾಗ ಹಿಂದೂ ಮುಸಲ್ಮಾನ್ ಪಾಕಿಸ್ತಾನ ಇದು ಬಿಟ್ಟು ಅಭಿವೃದ್ಧಿ ಮಾಡ್ರಿ. ನಿಮ್ಗ ಬಿಜಾಪುರ್ ಸಿಟಿ ಅವರು ಅರಸ್ ಕೊಟ್ಟಾರ, ಅದನ್ನು ಹ್ಯಾಂಗ್ ಫೋಕಸ್ ಆರ್ಸ್ ಬಂದಿರಿ. ನಿಮ್ಮಲ್ಲಿ ಪ್ರೂಫ್ ಇಲ್ಲ ಅಂದ್ರೆ ತೋರಿಸ್ತೀನಿ ಪ್ರೂಫ್ ನಿಮ್ಗ. ನಮ್ಗ ರಿಜೆಕ್ಟ್ ಆಗೈತಿ, ಚೀಮಾರಿ ಹಾಕ್ಯಾರ, ನಮ್ಗೆ ಚೀಮಾರಿ ಹಾಕಿಲ್ಲ. ಕೇಸ್ ನಡೆಸಲಾಕ್ ಕೊಟ್ಟಿಲ್ಲ, ಪೇಪರ್ ಹರ್ಕೊಂಡಾರ, ಅದನ್ನು ಸಿದ್ಧ ಸಿರಿ ರೊಕ್ಕ ಹಚ್ಚಿ. ಬಲ್ಲಿ ಹಿಡ್ದಿದ್ರಿ ಇದು ಇನ್ನ ಭಾಳ ಪ್ರೂಫ್ ಅದಾವ. ಗಚ್ಚಿನ ಕಟ್ಟಿ ಕಾಲನಿ ಅದ, ನೀಲಾನಗರ್, ನ್ಯಾಮದೇವ್ ನಗರದೊಳಗೆ 200 ಹೋಟ್ ಈ ಪಾನಿಪುರಿ ಮಾಡ್ತಾರ್ರಿ, ಅವ್ರು ಹೋಟ್ ಮಾಡ್ಯಾರ. ಅದು ನನ್ನ ಬಲ್ಲಿ ಪ್ರೂಫ್ ಅದ, ಎಲ್ಲ ನಾ ಕೊಡ್ತೀನಿ. ಇಂಥ ಪೊಲೀಸ್ ಸ್ಟೇಷನ್ದೊಳಗೆ ಹಿಡಿದು ಕೊಟ್ಟಿದ್ದದ ಎಲ್ಲ ಅದ. ನಿಮ್ಮ ರಾಜಕೀಯ ಡಿಪಾರ್ಟ್ಮೆಂಟ್ ನಿಮ್ ಗೂಡ್ ಇತ್ತು, ನೀವು ಮಾಡಿರಿ. ನಾವೇನು ಕಾಂಗ್ರೆಸ್ ಪಾರ್ಟಿಯಲ್ಲಿ ದಬ್ಬಾಳಿಕೆ ಮಾಡ್ಲಿಕ್ಕತ್ತಿಲ್ಲ. ನಿಮ್ಮಂಗೆ ಗುಡ್ಡಾಗಿಡಿ, ನಿಮ್ಮಂಗೆ ಸುಳ್ಳು ಮಾಡವ್ರಿಲ್ಲ ನಾವು. ಕೇಸ್ ಮಾಡೀನ್ರಿ, ನಿಮ್ಗೆ ಇದೇ ಹೇಳಿಕತ್ತೀನಿ. ಕೇಸ್ ನಂಬರ್ ಕೊಡ್ತೀನಿ, ಸಹಿ ಇಲ್ಲಂದ. ಇದು ಕೇಟದೊಳಗ 3000 ಪೇಜ್ ಅದ ರೀ. ಏನ್ ಮಾಡ್ಯಾರಿ, ಸಹಿ ಮಾಡಿದ್ದು ತಕೊಂಡು ಬ್ಯಾರೆ ಹಾಕ್ಯಾರ. ವಕೀಲ್ ಕಡೆ ಫೈಟ್ ಮಾಡ್ಸಿನ್ರಿ. ಇಲ್ಲಿ ತಳಗ ಏನ್ ಆಗ್ತೈತಿ ಅದೇ ಹಾಕೋತ್ ಹೋಗ್ತೈತಿ. ಇಲ್ಲಿನೂ ಸಿದ್ಧ ಸಿರಿ ರೊಕ್ಕ ಹಚ್ಚಾವ. ಇದಕ್ಕೂ ಇವರು ತಾವೇ ಮುಂದೆ ಹೋಗ್ಕೊತ್ ಹೋಗ್ಯಾರ. ಡಿಸಿಷನ್ ನಿಮ್ ಗೂಡ್ ಪ್ರೂಫ್ ಗೂಡ್ ಕೊಡ್ತೀನಿ, ಇನ್ನಾದ್ರೂ ಪ್ರೂಫ್ ಗೂಡ್ ಕೊಡ್ತೀನಿ. ನನ್ನ ಬಲ್ಲಿ ಎಲ್ಲಾ ಪ್ರೂಫ್ ಅದಾವ. ಕೋರ್ಟ್ದೊಳಗೆ ಮಾಡೀನ್ರಿ. ಕೋರ್ಟ್ದೊಳಗೆ ರೀ ಏನ್ ಮಾಡ್ಯಾರಿ, ವಕೀಲರಿಗೆ ಸಟ್ ಮಾಡಿ ಪೇಜೆ ಬ್ಯಾರೆ ಹಾಕಿಸಿ ಅದೇ ಒಂದು ಸೈ ಮ್ಯಾಗ ಹೆಂಗ ಇದು ಆಗ್ತೈತ್ರಿ. 3000 ಸೈ ಮಾಡಿದ್ದು. ಸರಿ, ಅದಾಯ್ತು. ಈಗ ಪಾಕಿಸ್ತಾನ ಧ್ವಜ ಆಕ್ಷೇಪ ಮಾಡಿರ್ತಾರೆ, ನಿಮ್ದೇ ಸರ್ಕಾರ, ನಿಮ್ಮವರೇ ಗೃಹ ಸಚಿವರು ಅದ್ರ ಬಗ್ಗೆ ಅವ್ರನ್ನ ಗೃಹ ಸಚಿವರ್ಗು ಬರ್ತೀವಿ ನಿಂದರಿ. ಒಂದ್ ತನಿಖೆಗೆ ಆದೇಶ ಮಾಡ್ರಂತ ಅದನ್ನು ಹೇಳಿವಿ. ಇವ್ರೊಂದು ಮಾಮೂಲಿ MLA ಅದಾರೆ, ಈಗೇನ ಮಿನಿಸ್ಟರ್ ಇಲ್ಲ. ಅವ್ರಿಗೆ ಯಾಕೆ ಬೇಕು ಸೆಕ್ಯೂರಿಟಿ? ಅವ್ರಿಗೆ ಯಾಕೆ ಬೇಕು? ಅವರು ಬರೇ ಒಂದು MLA ಅದಾರ. ನನ್ಗಂತಾರ ನಾ ಯಾರದಿನ ಅನ್ನೋದು ಗೊತ್ತಿಲ್ಲ, ಮನಿದ್ ಅಷ್ಟೇ ನೋಡ್ಬೇಕಂತ. 86,000 ನನ್ಗೆ ಓಟ್ ಹಾಕ್ಯಾರ. ಅವ್ರ ಸಲುವಾಗಿ ರಾತ್ರಿ ಆಗಲ್ಲ ಅಂತ ದುಡಿತೀನಿ. ಅವ್ರಿಗೆ ಕಷ್ಟ ಸುಖಕ್ಕೆ ನಾ ಹೋಗ್ತೀನಿ, ನನ್ನ ಕಷ್ಟ ಸುಖಕ್ಕೆ ಅವ್ರು ಬರ್ತಾರ. ಮತ್ತು ಇಂಥ MLAಗೆ ಅದೇ ನಾವು ನಮ್ಮ ಗೃಹ ಮಂತ್ರಿಗೆ ಹೇಳಿಕತ್ತೀವಿ, ಇವ್ರು ಏನದಾರ ಎದಕ್ಕೆ ಕೊಟ್ಟಿರಿ ಅದು ತೆಗಿ ಅಂತ ನಾನು ನನ್ನ ಲೆಟರ್ ಪ್ಯಾಡ್ ಮ್ಯಾಗ ಕೊಡ್ಲಿಕ್ಕತ್ತೀನಿ. ಕಮಿಷನರ್ಗೆ DCಗೆ ಇವ್ರು ಕೊಡ್ತೀನಲ್ಲಕತ್ತಾರ. ಆಲ್ರೆಡಿ ನಾ ಗೋಲ್ ಗುಮ್ಮಟ್ಲಿಂದ ಈ ಕಾಡಿಂದ ಏನು ಓಟ್ ಬಂದಾವ ಅದು ಡಿಲೀಟ್ ಮಾಡಂತ ಕೊಟ್ಟಿನಿ. ಗಚ್ಚಿನ ಕಟ್ಟಿ ಕಾಲನಿ, ನೀಲಾನಗರ್, ನಾಮದೇವ್ ನಗರ್, ಜ್ಯೋತಿ ಪೈಪ್ ಫ್ಯಾಕ್ಟ್ರಿ, ಅಮಾಲ್ ಕಾಲನಿ, ಯೋಗಾಪುರ್, ಯಾಕೆ ಹಳ್ಳಿಲಿಂದ ಬಂದಾವ. ಅವ್ರ ಮನೆ ಇರ್ಲಿಕ್ಕಂದ್ರ ಇದು ನಾ ಓಪನ್ ಬಂದಾಗಿಂದ ಹೇಳಿಕತ್ತೀನಿ. ನಂದ ಯಾವ ಓಣಿಗೆ ಹೋಗಿ ನಾ ಓಣ್ಯಾಗ ನಾ ಹೇಳಿನಿ ಸತ್ತವ್ರದ್ದು ತೆಗೀರಿ. ಇಲ್ಲಿ ಸಿಟಿದೊಳಗಿದ್ದವ್ರು ಹಿಂದೂ ಮುಸಲ್ಮಾನ್ಗರು ಇಡ್ರಿ, ಅವ್ರಿಗೆ ಯಾರ್ಯಾರು ಅರಸಿ ಹೊರಗಿನ ಬಂದವ್ರಿಗೆ ಮೊದಲು ತೆಗಿರಂತ ಹೇಳ್ರಲ್ಲ. ಮತ್ತೆ ನಾಲ್ಕಲ್ಲಿಂದ ಇಲ್ಲಿ ನೀವು ಮನೆ ಇಲ್ಲೇ ಶಿಫ್ಟ್ ಮಾಡ್ಕೋರಂತ ಹೇಳ್ತಾರೆ. ಯಾಕೆ ನಿಮ್ಗೆ ಇಲ್ಲಿ ಸಿಟಿ ಹಿಂದೂವ್ರ ಮ್ಯಾಗ ಇದು ಇಲ್ಲ, ವಿಶ್ವಾಸ ಇಲ್ಲ? ಎಲ್ಲಾರು ಮನುಷ್ಯರೇ, ಯಾರು ಗುಂಡಾಗಿರಿ ಮಾಡಂಗಿಲ್ಲ. ಯಾಕೆ ಗುಂಡಾಗಿರಿ ಬಸನಗೌಡ ಹೇಳ್ತಾರೆ, ಅವ್ರ ಬಲ್ಲಿ ಎಲ್ಲ ಬೇಲೋ ಬಲ್ಲಿ ಮೊಬೈಲ್ ಅದ, ಒಂದು ಮೊಬೈಲ್ದೊಳಗೆ ಕಂಪ್ಲೀಟ್ ಆಗ್ತೈತಿ. ಬಸನಗೌಡ್ರ ಇದು ಇಂಡಿಯಾ ಪಾಕಿಸ್ತಾನ ಹಿಂದೂ ಮುಸಲ್ಮಾನ್ ಮಾಡೋದು ಬಿಡ್ರಿ, ರಾಜಕೀಯ ಮಾಡ್ರಿ. ನಿಮ್ಗೆ ಮಂದಿ RS ಕೊಟ್ಟಾರ, 34 ವಾರ್ಡ್ದೊಳಗೆ ಕೆಲಸ ಮಾಡ್ರಿ. ಒಂದು 3 ವಾರ್ಡ್ ಅರ್ಧ ಬರ್ತಾವ, ಅಲ್ಲಿಂದ ಹೊಟ್ಟು ಇಲ್ಲಿ ಹಾಕೊಂಡಿರಿ.
ಅವ್ರಿಗರೆ ಒಂದ್ ಸ್ವಲ್ಪ ಚಲೋ ಹೋಗ್ರಿ ಶಿಕಾರ್ ಖಾನೆಕ್ ಹೋಗ್ರಿ ಅದೇ ಗಚ್ಚಿನ ಕಟ್ಟಿ ಪಾಲ್ಯಾಗ ಹೋಗ್ರಿ ಅಲ್ಲಿಂದ ಓಟ್ ಮಾಡ್ಕೊಂಡಾರ ಒಂದ್ ರೋಡರೇ ಮಾಡ್ಯಾರ ಕೇಳ್ರಿ. ಸರ್ಕಾರ ನಮ್ದದರಿ ಅಧ್ಯಕ್ಷ ಸಾಹೇಬ್ರ ಮೈನಾರ್ಟಿದು ಫಂಡ್ ನಾವು ಹಾಕೊಂಡ್ ಬಂದಿವಿ. ಮೈನಾರ್ಟಿ ಫಂಡ್ ಬ್ಯಾರೆ ಕಡೆ ಹಾಗಾರಿ ಇದೇ ಹುಡ್ಕೋ ರೋಡ್ ಸ್ಯಾಂಕ್ಷನ್ ಮಾಡಿದ್ರು. ನಾವೊಂದು ಮೈತಿ ಹಾಕ್ದೊಳಗ್ ಕೇಳ್ದೆ ಇನ್ನ 16 ತಿಂಗಳದ ಪೂಜಾ ಮಾಡಿದ್ರು, ಅದು ಕ್ಯಾನ್ಸಲ್ ಯಾಕಾತು? ಕ್ಯಾನ್ಸಲ್ ಯಾಕಾತ್ರಿ? ಹುಡ್ಕೋ ರೋಡ್ ಪೂಜಾ ಮಾಡಿದ್ರು, ಯಾಕೆ ಕ್ಯಾನ್ಸಲ್ ಆತು? ಇನ್ನ 16 ತಿಂಗಳದು ರೋಡ್ ಮಾಡಿದ್ದದ, ಇನ್ನ 16 ತಿಂಗಳ ತನ ಗ್ಯಾರಂಟಿ ಅದ. ಏನ್ ಕಳಪೆ ಕಾಮಗಾರಿ ಆತು? ಹುಡ್ಕೋ ರೋಡ್ದು ಪೂಜಾ ಮಾಡಿದ್ರು, ನೀವು ಪೂಜಾ ಹೋಗಿರಿ ಓಪನಿಂಗ್, ಅದು ಯಾಕಾಗಿಲ್ಲ? ಮಾಡ್ಬೇಕಿತ್ತು. ಏನದು ಕಳಪೆ ಕಾಮಗಾರಿ ಆಗಿತ್ತು. ಕೋಟ್ಲಿಂದ ಅಲ್ಲಿ ತನ 2 ವರ್ಷ ಆಗಿಲ್ಲ ರೋಡ್, ಮತ್ತ ಅದಕ್ಕೆ 3,500 ಹಾಕಿ ಪೂಜಾ ಮಾಡ್ಯಾರ. ಯಾಕೆ ಕಳ್ಬೇಕು? ಕಾಂಟ್ರಾಕ್ಟರ್ ಮ್ಯಾಗ ಬ್ಲಾಕ್ ಲಿಸ್ಟ್ ಹಾಕಿ ಅವನ ಮ್ಯಾಗ ಕೇಸ್ ಮಾಡ್ಬೇಕಿತ್ತವ್ರು. ಅದು ಫಂಡ್ ಒಯ್ದು ಮತ್ತೆ ಬೇರೆ ಕಡೆ ಹಾಕಿದ್ರು. ಸರ್ಕಾರ ನಮ್ದದರಿ. MLA ಓಪನಿಂಗ್ MLA ಹೋಗ್ಬೇಕು, MLA ರೋಡ್ ಹಾಕ್ಬೇಕು. ಈಗ ಚಲೋ ರೋಡ್ ಇದೆ. ಎಟ್ ಸುನಾರ್ ಬಜಾರ್ದವ್ರ ತ್ರಾಸ ಆತು ಚಲೋ ರೋಡ್ ಅಡ್ಡಿ. ನೀವು ಯಾರ ರೋಡ್ ಇಲ್ಲ ಆ ರೋಡ್ ಮಾಡ್ರಿ. ನಮ್ಮ ಏರಿಯಾದೊಳಗೆ ಮಾಡ್ಲಿಕ್ಕೆ ಅಂದ್ರೆ ಅಲ್ಲಿ ಹಿಂದೂ ಮುಸಲ್ಮಾನ್ ಎಲ್ಲಾ ಬ್ರಾಹ್ಮಣ ಎಲ್ಲಾರ ಅದಾರ, ಅವ್ರು ಬಿಡ್ರಿ. ನಿಮ್ಮರೇ ಚಲೋ ರೋಡ್ ಮಾಡ್ಕೋರಿ. ಅದೇ ರೋಡ್ ಅದೇ ಮಾಡಿ ಅಲ್ಲೇ ಕಮಿಷನ್ ತಗೊಳ್ದು ಹ್ಯಾಂಗ? ನಾವು ಮಾಡ್ಲಿಕ್ಕತ್ತಿಲ್ರಿ. ನಮ್ಗೆಲ್ಲಾ ಹಿಂದೂ ಮಂದಿನೂ 25,000-30,000 ಓಟ್ ಆಗ್ಯಾರ. ಮುಸಲ್ಮಾನ್ ಮಂದಿನೂ ಹಾಕ್ಯಾರ, ಎಲ್ಲಾ ಕಾಸ್ಟ್ ಮಂದಿ ಹಾಕ್ಯಾರ. ನಾವ್ ಹಿಂದೂ ಮುಸ್ಲಿಂ ಮಾಡ್ಲಾಕ್ ಹೋಗಂಗಿಲ್ಲ. ಸಿಟಿ MLA ನಿನ್ನೆ ಮಾಡ್ಯಾನ ಅಂತ ಹೇಳಿಕತ್ತೀವಿ. ನಾಳಿಗೆ ಅವ್ರು ಮಾಡಿದ್ರ ನಾಡ್ದ ಮತ್ತೆ ನಿಮ್ ಕರಿತೀವಿ, ನಿಮ್ ಕೈ ಜೋಡಿಸ್ ಹೇಳ್ತೀವಿ, ನೀವು ಬರ್ಬೇಕು ನಮ್ಮಲ್ಲಿ. ಇದು ಕಂಟಿನ್ಯೂ ಆಗುದೀಗ. ಹೌದ್ರಿ, ಹೌದು. ಒರಿಜಿನಲ್ ಇಲ್ಲ, BLA 2. ಅವ್ರ ಮೇಲೆ ಡೂಪ್ಲಿಕೇಟ್ ಅದಾನ, ಇವ ನೈತಿಕವಾಗಿ ಬಂದಾನ, ಇಲ್ಲಿ ಸಿದ್ದಸಿರಿಯಿಂದ ಬಂದಾನ ಅಂತ ಕಂಪ್ಲೇಂಟ್ ಯಾಕೆ ಮಾಡ್ಲಿಲ್ಲ? ಕಂಪ್ಲೇಂಟ್ ನಾವು ಕಮಿಷನರ್ ಮಾಡಿ ಕಂಪ್ಲೇಂಟ್ ಪೊಲೀಸ್ ದೂರ ದಾಖಲೆ ಸಲ್ಲಿಸಬೇಕಾಗಿತ್ತು. ಪೊಲೀಸ್ ದೂರ ದಾಖಲೆ BLA ಮಾಡಬೇಕು, BLA 1 ಮಾಡಬೇಕು. ನಾವು ಮಾಡ್ಲಾಕ್ ಹೋದ್ರ ನಾವು ಪ್ರೂಫ್ ಗೂಡ ಪೇಪರ್ ಗೂಡ ಕಮಿಷನರ್ ಕೊಟ್ಟಿವಿ. ಕಮಿಷನರ್ ನೀವು ಕೇಸ್ ಮಾಡ್ಬೇಕಂತ. ಕಮಿಷನರ್ ಕೇಸ್ ಮಾಡ್ತೀನಿ ಅಂತ ನಿನ್ನೆ ನಾವು DC ಸಾಹೇಬ್ರ ಬಲ್ಲಿ ಹೋಗವ್ರಿದ್ರು. ಆಕ್ಷನ್ ತಗೊಂಡಿಲ್ಲ, ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಲ್ಲ, ಇಂಥವ್ರು ಇದರ ಹೇಳಿಲ್ಲ. ಅದ್ರ ಕುರಿತಾಗಿ ಏನು ನೀವು ಮನವಿ ಕೊಟ್ಟಿದ್ದು ಜೆರಾಕ್ಸ್ ಕೊಟ್ಟಿಲ್ಲ? ಅವ್ರ ಕೈಯಾಗ ಕೊಟ್ಟು ನಾ ವಿಡಿಯೋ ಮಾಡಿ ನ್ಯೂಸ್ ಒಳಗ್ನು ಕೊಟ್ಟಿನಿ. ಅವ್ರ ಬೋನವ್ರ ಬಲ್ಲಿ ಕೊಟ್ಟು ಕೇಸ್ ಮಾಡ್ತೀನಿ. ನಾ DC ಸಾಹೇಬ್ರ ಬಲ್ಲಿ ಹೋಗ್ತೀನಿ. ನಾನು DC ಸಾಹೇಬ್ರ ನಿನ್ನೆ ಎದ್ದಿದ್ದಿಲ್ಲ. ಈಗ ನಿಮ್ ಮೀಟಿಂಗ್ ಮಾಡಿ ನಾ ಅಲ್ಲಿ ಹೋಗ್ತೀನಿ. ಇದಕ್ಕೆ ಏನು ಮಾಡ್ತೀರಿ? ಅವ್ರು BLA ಇದ್ದವ್ರು ಮಾಡ್ಲಿ. ನಮ್ಮ ಹೊಟ್ಟು ಕಳು, ನಿಮ್ ಹೊಟ್ಟು ಕಳು. ನೀವು ಆ ಕ್ಷೇತ್ರದ ಮತದಾರರಿದ್ದೀರಿ, ಹೌದು. ನೀವು ನಿಮ್ ಜವಾಬ್ದಾರಿ ಆಗ್ತಾವಂತ ಡೂಪ್ಲಿಕೇಟ್ ಬಂದಾಗ ನೀವು ಅವ್ರ ಮೇಲೆ ಇಂಥವ್ರು ಬಂದು ಹಿಂಗ್ ಕೇಸ್ ಮಾಡ್ರಂತೆ ನಾವ್ ಹಿಡಿದು ಯಾರು ಕಂಪ್ಲೇಂಟ್ ಕೊಡಬಾರ್ದಂತ ಹೇಳಿದೆ. ಕೊಡಬಾರ್ದು, ನಾನೇ ಹಿಡಿದು ಕೊಟ್ಟು ಕೊಡ್ಲಿ ಬಿಡ್ಲಿ, ಅವ್ರು ಡಿಪಾರ್ಟ್ಮೆಂಟ್ ಮಾಡ್ತಾರೆ. ನೀವು ಒಬ್ಬರ ಅಧಿಕಾರಿ, ನಾನೇ ಹೋಗಿ ಹಿಡಿದು ಕೊಟ್ಟಿನಿ. ಅವ್ರ ಕಮಿಷನರ್ ನಾ ಮಾಡ್ಬೇಕಾಗ್ತೈತಿ, ಈ BLO 1 ಮಾಡ್ಬೇಕು, ನೀವು ಮಾಡ್ಲಾಕ್ ಹೋಗ್ಬೇಡ ನಾನು ಬಿಟ್ಟಿನಿ. ಕಮಿಷನರ್ಗೆ ಕೈಯಾಗ ಹೋಗಿ ಹಿಡಿದು ಪೇಪರ್ ಕೊಟ್ಟಿನಿ, ನ್ಯೂಸ್ ಮಾಡಿ ಕೊಟ್ಟಿನಿ. ಕಮಿಷನರ್ ಕೇಸ್ ಮಾಡ್ತೀನಿ, ಸಸ್ಪೆಂಡ್ ಮಾಡ್ತೀನಿ ಅಂದಾರ. ನೋಡ್ತೀನಿ ಇಲ್ಲಿಕಂದ್ರ ನೀವು ಹೆಂಗ್ ಮಾಡ್ಲಿಕ್ಕತ್ತೀರಿ, ಇದು ಮಾಡಬೇಡ ಅಂತ ಹೇಳಿಕತ್ತೀವಿ. ಇದ್ಕಿತ್ ಮೊದಲು ನಮ್ಗೆ ಹಿಂಗೆ ಮಾಡಿರಿ, ಹಿಂಗೆ ಮಾಡಿ ನೀವು ಎಲ್ಲಾರು ಸೂರ್ಸಿರಿ, ಇದು ಮಾಡಬೇಡ್ರಿ. ಇಲ್ಲ ಅಧಿಕಾರಿ ಇಲ್ಲಿರ್ರಿ. ಈಗ ನಿಮ್ BLO ಸರ್ಕಾರಿ ಅವ, ಅವರು OTP ಬೇರೆಯವ್ರ ಕೈಯಾಗಿ, ಇವ್ರ ಕೈಯಾಗಿ, ನನ್ನ ಕೈಯಾಗಿ, ನಿಮ್ ಕೈಯಾಗಿ ಕೊಟ್ರೆ ನೀವು ಡಿಲೀಟ್ನು ಮಾಡ್ತೀರಿ, ಇಡ್ತೀನಿ. ಅದೇ ಕೇಳಿದಿವ್ರಿ ನಾವು. ಅವ್ರ ಅದಕ್ಕೆ ತೈಕಾಂಡ್ ನೀವು ಹಿಡಿದ್ ಕೇಳಿ ನಾವು ಕೊಟ್ಟಿವಿ. ಅವ್ರ ತನಿಖೆ ಮಾಡ್ತೀನಿ, ನಾವು ಹೇಳ್ತೀವಿ. ಅವ್ರು ಬರ್ತಾರ ಗುಂಡಾಗಿರಿ ಯಾಕೆ ಮಾಡ್ತೀರಿ? ಇದು ಬಿಜಾಪುರದ 8 ವರ್ಷಲಿಂದ ಸುಧಾರ್ಸ್ಯಾರ ಅಂತ. ಏನ್ ಸುಧಾರ್ಸ್ಯಾರ? ಬ್ಯಾಂಕ್ ಸುಧಾರ್ಸ್ಯಾರ, ಪರ್ಮಾಡ್ ಸುಧಾರ್ಸ್ಯಾರ, ಮನಿ ಸುಧಾರ್ಸ್ಕೊರ್. ಏನ್ ಒಂದ್ ದೊಡ್ಡ ಫ್ಯಾಕ್ಟ್ರಿ ತಂದಾರ, ಒಂದ್ ಉದ್ಯೋಗ ತಂದಾರ. ಇದ್ದಿದ್ದೆ ಫ್ಯಾಕ್ಟ್ರಿಗೆ ಒಯ್ದು ಎಲ್ಲಾರ್ದು ರೊಕ್ಕ ಹಾಕ್ಯಾರ. ಫ್ಯಾಕ್ಟ್ರಿ ಬಂದದ. ಇಲ್ಲಿ ಏನಾರ ಬಿಜಾಪುರ ಸಿಟಿ ಮಂದಿಗೆ ಒಂದ್ ದೊಡ್ಡ ಕಾರ್ಖಾನೆ ತಂದಾರ, ಒಂದು ಉದ್ಯೋಗ ಕೊಟ್ಟಾರ.
ಏನ ಹೈಪರ್ ಮಾರ್ಟ್ ಮಾಡ್ಯಾರ, ಅದೇ ಬಂದ್ ಬಿದ್ದೈತಿ. ಮತ್ತೇನ್ ಮಾಡ್ಯಾರ? ಜನರಿಗೆ ಒಂದ್ ಚಲೋ ಉದ್ಯೋಗ ಕೊಡ್ರಿ, ಚಲೋ ಉದ್ಯೋಗ ತರ್ರಿ. ತಂದು ಬಿಜಾಪುರ ಸಿಟಿ ಮಂದಿ ನಿಮ್ ಆರಸ್ ಕೊಟ್ಟಾರ, ನೀವು ಫೋಕಸ್ ಮಾಡಿಲ್ಲ. ನೀವು ಬಹಳ ಸತ್ಯ ಸಾವಿತ್ರಿ ಅದಿರಿ, ಅತಿ ಪವಿತ್ರ ಅದಿರಿ. ಹಂಗ ಮಾಡ್ತಾರ ಅವ್ರು. ಏನ್ ಸುಳ್ಕ ನಮ್ ಖರೆ. ನಾವೇ ಫೋಕಸ್ ಯಾರ ಗುಡಿಯಾಗ ಕೂತು ಮಂದಿರದೊಳಗೆ ಕೂತು ಮಾಡಿಲ್ರಿ. ನೀವು ನೀವು ಎಲ್ಲಾ ಚಾನಲ್ದೊಳಗೆ ನನ್ನ ಬಲ್ಲಿ ಎಲ್ಲಾ ಕಡೆ ಅದ. ನಾವು ಯಾರು ಗುಡಿಯಾಗ ಕೂತಾರಂತ ಹೇಳಂಗಿಲ್ಲ. ಮಸೂತಿ ಎಲ್ಲಾರು ಮಾಡ್ಲಾಕತ್ತಾರ. ಇದು ತೆಪ್ಪ ಮಾಡಿದ್ದು ನಾವು ತೆಪ್ಪ ಅಂತ ಹೇಳಿಕತ್ತೀವಿ. ಈಗ ಅವ್ರವ್ರ ಮನೆಗೆ ಕೊಡ್ಬೇಕು, ಅವ್ರು ತುಂಬ ಕೊಡ್ಬೇಕು. ಯಾರು ಬ್ಯಾಡ ಅಂತಾರ? ನೀವು ಬೊಕ್ಕಸ ಮಂದಿ ತಂದು ಏನಾದ್ರೂ ನೀವು ಅಲ್ಲಿ ಮನೆ ಬೇರೆಯವ್ರವ್ರು ಫೋನ್ ಮಾಡ್ಲಾಕತ್ತಾರ, ನೀವು ಅಲ್ಲಿ ಮಾಡ್ಲಾಕ್ ಹೋಗ್ಬೇಡ್ರಿ, ಬಿಜಾಪುರ ಸಿಟಿಯಾಗೆ ಮಾಡ್ರಿ, ನಾವು ಬಾಡಿಗೆ ಕರಾರ್ ಪತ್ರ ಕೊಡ್ತೀನಿ, ಕೊಡ್ರಿ ನೋಡೋನು. ನಾವು ಪೂರಾ ಮನಿ ಚೆಕ್ ಮಾಡ್ತೀವಿ, ಹೋಗ್ತೀವಿ. ನಮ್ದು ಎಲ್ಲೂ ಅದಾರ ಅವ್ರಿಗೂ ನಾವು ಕೇಳ್ತೀವಿ. ಸಾಹೇಬ್ರ ನೀವು ಹಂಗೆ ಕೇಳ್ತೀರಿ. ಅವ ಒಂದು ಥರ್ಡ್ ಕ್ಲಾಸ್ MLA ಅದಾನ. BLO ಬಲ್ಲಿ ನಿಮ್ಮ ಬಲ್ಲಿ ವಾಟ್ಸಾಪ್ದೊಳಗೆ ಇಂಟರ್ನೆಟ್ದೊಳಗೆ ಕಂಪ್ಲೀಟ್ ಆಗ್ತೈತಿ. ನಿತ್ತಲ್ಲಿ ಒಂದು ಮೆಸೇಜ್ ಮಾಡಿದ್ರೆ ನಿಮ್ಗೆ ಯಾರ್ಯಾರ ದಬ್ಬಾಳಿಕೆ ಮಾಡಿದ್ರೆ ನೀವು ಸುಮ್ಕೊಂಡ್ತೀರಿ. ನೀವು ಕರೆಕ್ಟ್ ಮಾಡ್ರಿ. ಹಿಂಗೆ ಬೇರೆಯವ್ರ ಕೈಯಾಗ ಕೊಡಬೇಡ್ರಿ, OTP ಕೊಡಬೇಡ್ರಿ. ಅವ ಒಂದು ಥರ್ಡ್ ಕ್ಲಾಸ್ MLA ಅದಾನ, ನಮ್ಗೆ ಹೇಳ್ತಾನ. ಅವರು ಭಾಳ ಇದು ಅದಾರ. ಆ ಬೈಗಳ ಅವನ ಅಪ್ಪ ಬೈತೀನಿ, ಅವ ನಮ್ಗಂದಾನ, ನೀ ಬಸನಗೌಡ್ರ ನೀವೇನು ಬೈತೀರಿ ನಿಮ್ಮ ಅಪ್ಪ, ನಾವು ರೋಡ್ ಮ್ಯಾಗನು ಬೈತೀವಿ, ಅದು ನಮ್ಗೆ ಇದು ಶೋಭಾ ಬರಂಗಿಲ್ಲ. ನಾನು ಒಂದು ಹಚ್ಕ್ ಹೋಗಿ ಬಂದೀನಿ, ನಿನಗೆ ಒಬ್ಬಂಗೆ ನಾ ಬೈತೀನಿ, ನನ್ನ ಒಬ್ಬಗೆ ನೀ ಬೈ. ನಿನ್ನ ಸಮಾಜಗೆ, ನಿನ್ನ ಮಕ್ಳಿಗೆ, ನಮ್ಮ ಸಮಾಜಕ್ಕೆ ನೀ ಬೈಬೇಡ. ನಂದು ನಿಮ್ದದ ಬೈರಿ. ನಮ್ಮ ಸಮಾಜಕ್ಕೆ ಯಾಕೆ ಏನು ಮಾಡೈತಿ? ಏನಾರ ಮಾಡೈತಿ ನಮ್ಮ ಸಮಾಜ ನಿಮ್ಗೆ? ಒಂದು ಖಾದ್ರಿ ವಕೀಲ್ ಬೈದಾನಂತ ಹೋದ್ರು. ಅದಕ್ಕಿಂತ ಮೊದಲ ಸಿದ್ದರಾಮಯ್ಯ ಸಾಹೇಬ್ರ ಸಲುವಾಗಿ ಯಾವರೇ ಏನಂತ ಬೈತಾರ? ನೀವು ಅದಿರಿ, ನೀವೇ ಏನಂತ ಬೈತಾರಿ? ಒಂದು ದಿವ್ಸ ಮೊದಲ ಯಾಕೆ ಕಡಿತೈತೇನ? ಕಡಿತೈತಿ ಬೈಲಾಕ? ಖಾದ್ರಿ ವಕೀಲ್ ಬೈದಾನ. ಆ ಉಳ್ಕಿದ ಮಂದಿ ಎಲ್ಲ ಮೆಂಬರ್ಗಳು ಕೇಸ್ ಮಾಡ್ಲಾಕ್ ಹೋಗ್ಯಾರ. ಆ ಮೆಂಬರ್ಗಳಿಗೂ ಬುದ್ಧಿ ಇಲ್ಲ. ಒಂದು ದಿವ್ಸ ಬಸನಗೌಡರು ಬೈದಾರಂತ ನಿಮ್ಮ ಚಾನಲ್ದೊಳಗೆ ಅದ. ಒಂದು ದಿವ್ಸ ಮೊದಲ ಸಿದ್ದರಾಮಯ್ಯ ಸಲುವಾಗಿ ಮೈನಾರಿಟಿ ಮಂದಿಗೆ ಏನಂತ ಬೈದಾರ? ಅವರು ಒಬ್ಬರೇ ಹೋರಾಟ ಮಾಡ್ಯಾರೇನು? ಇವ್ರು ಮಾಡಿಲ್ಲ. ಸಿದ್ದರಾಮಯ್ಯ ಸಾಹೇಬ್ರ ಬಲ್ಲಿ ಅದು ನಮ್ಮ ಪಾರ್ಟಿದ ಹೈಕಮಾಂಡ್ ಅದ. ಹೈಕಮಾಂಡ್ ಏನು ಹೇಳ್ತಾರ ಅದು ನಾವು ಕೇಳ್ಬೇಕು. ನಮ್ಮ ಮೈನಾರಿಟಿ ಮಂದಿಗೆ ಯಾಕೆ ಬೈದ್ರಿ? ಅವತ್ತು ನೀವು ಹೋದ್ರಿ ಎಲ್ಲಾರು ಕೂಡಿ, ಯಾರ ಮೆಂಬರ್ಗಳು, ನೀವು ಮೆಂಬರ್ಗಳು ಅದು ಕೇಳಿದ್ರೇನ? ಒಂದು ದಿವ್ಸ ಮೊದಲ ಯಾಕೆ ಬೈದ್ರಿ ಅವ್ರಿಗಂತ? ಮತ್ತೆ ನೀವು ಬೈಬೇಕು, ಮೈನಾರಿಟಿ ಮಂದಿ ಬೈಸ್ಕೊತ್ ಕುಂದರ್ಬೇಕು. ಕಡಿತೈತೇನ ಸಣ್ಣಾಗಿ? ಮತ್ತು ಹುಷಾರ. ಇವತ್ತ ಅವ್ರ ಮಧ್ಯಾಹ್ನ ಕೇಳಿದ್ರ ನಾಳೆಗೆ ನಿಮ್ಮ ಕೈ ಜೋಡಿಸ್ತೀನಿ, ನಾಳೆಗೆ ಮತ್ತೊಂದು ಪ್ರೆಸ್ ನೀವು ಬರ್ಬೇಕೆ. ಇದು ಕಂಟಿನ್ಯೂ ಆಗುದೇ ರೀ ಪ್ರೆಸ್. ಬಿಜಾಪುರ ಮುಸ್ಲಿಂ ನಾಯಕರಿಗೆ ಕಾಂಗ್ರೆಸ್ ಸರ್ಕಾರ ಆದ್ಯತೆ ಕೊಡಾಕತ್ತಿಲ್ಲ ಅಂತ ಮೊನ್ನೆ ಕೇಳಿದ ಸಾಹೇಬ್ರ. 100 ಮಂದಿ ಯಾಕೆ 200 ಮಂದಿ ಅದಾರ, ಅದರಾಗ ಬರುದೇ 10-12. ನನ್ಗೆ ಅರ್ಥ ಆಗ್ತಾ ಇಲ್ಲ ಒಟ್ಟದಲ್ಲಿ ಇಲ್ಲಿ ಮುಸ್ಲಿಮರ ಈಗ ನಿಮ್ದು ಪರಿಸ್ಥಿತಿ ನೋಡಿದ್ರೆ, ಮುಸ್ಲಿಂ ನಾಯಕರುಗಳ ಪರಿಸ್ಥಿತಿ ನೋಡಿದ್ರೆ, ಉಸ್ತುವಾರಿ ಸಚಿವರು ನಿಮ್ಮನ್ನ ಕೈ ಹಿಡಿತಾ ಇಲ್ಲ, ಅಧಿಕಾರಿಗಳು ನಿಮ್ಮ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ, ಅಧಿಕಾರಿಗಳು ಶಾಮೀಲಾಗಿ ಬೇರೆ ಬೇರೆ ಪದವರ್ತಿತ ಸ್ಥಿತಿಗಳ ಆಟ ಆಡ್ತಾ ಇದ್ದಾರೆ. ನೀವು ಮುಸ್ಲಿಂ ಲೀಡರ್ಸ್ಗಳು ಅಸಹಾಯಕರಾಗಿದ್ದೀರಿ. ಇದು ಮುಸ್ಲಿಮರಲ್ಲಿ ನಡೀತಕ್ಕಂಥ ಚರ್ಚೆ. ಹೇಳಿರಿ MB ಪಾಟೀಲ್ ಸಾಹೇಬ್ರು ನಮ್ ಗೂಡ ಅದಾರ. ಇಲ್ಲ, ನಮ್ಮ ಎಲ್ಲಾ ಮುಸ್ಲಿಂ ನಾಯಕರ ಕೂಡಿ ಅದಾರ. ಎಲ್ಲಾರು ಕೂಡಿ ನಾವು ಲೀಡರ್ಸ್ ಕೂಡಿ ಮಾಡ್ಲಿಕ್ಕತ್ತೀವಿ. ಎಲ್ಲಾರು ತಳಗಿಂದ ಹಿಡಿದು ಮ್ಯಾಗಿನ ತನ ಎಲ್ಲಾರು ನಮ್ಮ ಲೀಡರ್ಸ್ ನಮ್ ಗೂಡ ಅದಾರ. ನಾವು ಮಾಡ್ಲಿಕ್ಕತ್ತೀವಿ. ನಾವೊಂದು ಪಾರ್ಟಿ ಕ್ಯಾಂಡಿಡೇಟ್ ಅದೀನಿ. ನನಗೆ 86,000 ವೋಟ್ ಹಾಕ್ಯಾರ. ನನ್ನ ಪಾರ್ಟಿ ಎಲ್ಲ ಲೀಡರ್ಸ್ನ ತಗೊಂಡು ನಮ್ಮ ಪಾರ್ಟಿ ಸಲುವಾಗಿ ನಾ ಬಿಜಾಪುರ ಸಿಟಿ ಆಗಲಿ, ಬಿಜಾಪುರ ಜಿಲ್ಲಾ ಆಗಲಿ, ನಾವು ಸ್ವಂತ ನಾವು ನಮ್ಮ ಪಾರ್ಟಿ ಸಲುವಾಗಿ ಕೆಲಸ ಮಾಡ್ತೀವಿ. ನಮ್ಗೆ ಯಾರ ಪಾರ್ಟಿ ನಮ್ಮ ಗೂಡದ, ಯಾರು ಇರಲಿ ಬಿಡಲಿ, ಎಲ್ಲರೂ ನಮ್ಮ ಗೂಡದಾರ. ನಾವು ಅವ್ರ ಸಲುವಾಗಿ ಕೆಲಸ ಮಾಡ್ತೀವಿ.
ಕೆಲಸ ಮಾಡ್ತೀರಿ, ಕೆಲಸ ಮಾಡೋದು ಬಂದಿಲ್ಲ ಈಗ. ಹಾ ನಿಮ್ಮನ್ನ ಕಡೆಗಣಿಸಲಾಗ್ತಾ ಇದೆ. ಏನು ಇಲ್ಲ ನಮ್ಗ ನಿಮ್ಮ ಮಾತಿಗೆ ಬೆಲೆ ಸಿಗ್ತಾ ಇಲ್ಲ. ನಿಮ್ಮ ಮಾತಿಗೆ ನಿಮ್ಮ ಸಚಿವರು ಬೆಲೆ ಕೊಡ್ತಾ ಇಲ್ಲ. ನನ್ಗ ಬ್ಯಾಡ ಅಂದಿನ್ರಿ, MLC ಬ್ಯಾಡ ಅಂದಿನಿ, ನಿಗಮ್ ಮಂಡಳಿ ಬ್ಯಾಡ ಅಂದಿನಿ. ಎಲ್ಲಾ ನಮ್ ಪಾರ್ಟಿಯವ್ರ ಕೊಡ್ರಿ, ನಮ್ಗೊಂದ್ 4-5 ಮಂದಿಗೆ ಇರೋದೇ 4 ಒಬ್ಬಗ್ ಸಿಗ್ತೈತಿ ಯಾರಿಗಾರೆ. ಈಗ ಯಾರಿಗ ನಸೀಬ್ದೊಳಗ ಎಲ್ಲಾರು ಕೂಡಿ ಮಾಡ್ತಾರ ಅವ್ರಿಗೆ ಆಗ್ತೈತಿ. ನಮ್ಮ ಪಾರ್ಟಿ ಅವ್ರಿಗೆ ಹೇಳಿವಿ, ನೀವು ನಾರಾಜ್ ಆಗಬೇಡ್ರಿ, ಎಲ್ಲಾರು ಕೂಡಿ ಮಾಡುನು, ಒಂದ್ ದಿವ್ಸ ನೀವು ಬರ್ತೀರಿ, ನಿಮ್ಗೆಲ್ಲ ಸಿಗ್ತೈತಿ, ಪಾರ್ಟಿ ಮಾಡ್ತೈತಿ ಅಂದಿ. ಚುನಾವಣೆ ಒಳಗೆ ಸರ ನಿಮ್ಮ ಪ್ರಭಾವಿ ಕಾಂಗ್ರೆಸ್ ನಾಯಕರ ಒಳ ಒಪ್ಪಂದದಿಂದ ನೀವು ಸೋತೀರಿ ಅಂತ ಚರ್ಚೆ. ಏನು ಇಲ್ಲ, ಈ ಬೋಕಸ್ ಹೋಟ್ಲಿಂದ ಅವ್ರು ಗೆದ್ದಾರ, ಅವ್ರ ಬೋಕಸ್ ಹೋಟ್ ಮಾಡಿಲ್ಲೇ ಅಂತಾರ, ನಾ ಕೇಸ್ ಸೋತೀನಿ ಅಂತಾರ. ನಿಂದರಿ ಒಂದ್ ಮಿನಿಟ್, ಒಳ ಅಪ್ಪಂದ್ ಏನೂ ಇಲ್ಲ. ನಾ ಕ್ಯಾಂಡಿಡೇಟ್ ಅದೀನಿ, ನಾ ಕ್ಯಾಂಡಿಡೇಟ್ ಹೇಳಿಕತ್ತೀನಿ. ಬೋಕಸ್ ಹೋಟ್ಲಿಂದ ಗೆದ್ದಾರ, ಅವ್ರು ಬೋಕಸ್ ಹೋಟ್ ಮಾಡಿಲ್ಲ. ಅವ್ರನ್ನ ಸಿದ್ದೇಶ್ವರ ಗುಡಿ ಮುಟ್ಟನ್ನಂಗಿಲ್ಲ. ಅವ್ರ ಮಕ್ಕಳಿಗೆ ಮುಟ್ಲಿ, ನಾನ್ ಮಕ್ಕಳಿಗೆ ಮುಟ್ತೀನಿ, ಅವ್ರ ನಾ ಬೋಕಸ್ ಮಾಡಿಲ್ಲ ಅಂತ. ಸಿದ್ದೇಶ್ವರ ಗುಡಿ ಮುಟ್ರ ಅದಕ್ ತಯಾರ, ಬೋಕಸ್ ಮಾಡಿಲ್ಲ ಅಂತ ಅವ್ರ ಮಕ್ಕಳು ಮುಟ್ಲಿಕ್ಕಂದ್ರ ಅದಕ್ ತಯಾರ. ನಾನ್ ಮಕ್ಕಳಿಗೂ ನಾ ತರ್ತೀನಿ, ನೀವೇ ಎಲ್ಲಿ ಚಾಯ್ಸ್ ಮಾಡ್ತೀರಿ. ಅವರು ಮತ್ ಅದೊಂದು, ಅವರು ಅಪ್ಪ ಗುಟ್ಟಿಲ್ಲ, ಅವ್ರು ಬರೇ ಸುಳ್ಳು ಹೇಳ್ತಾರ. ನಿಮ್ಮ ಅಪ್ಪಗೇನೆ ಕರೆ ಹುಟ್ಟಿದ್ರಿ, 2 ಚಾಲೆಂಜ್ ಮಾಡಿ ನಮ್ಗೆ ಯಾವಾಗ ಬಲ್ಲಿ ನಿಮ್ ಕಡೆಯಿಂದ ಮುಖಾಂತರ ಯಾವಾಗ ಕರೀರಿ, ನಾವು ಬರ್ತೀವಿ. ವಿನಂತಿ ಮಾಡ್ತೀನಿ. ಇಲ್ಲ, ಕೇಸ್ ಮಾಡಂದೀವಿ, ಈಗ ಅದಕ್ಕೆ ಚಾಲು ಆಗ್ತೈತಿ. ಅವ್ರ ಕೇಸ್ ಮಾಡಬೇಕು. ಮೈನಾರಿಟಿ ರಿಸರ್ವೇಶನ್ ಬಂದಾಗ 30 ಜನ ಆಕಾಂಕ್ಷಿ ಆಗ್ತಾರೆ. MLC ವಿಷಯ ಬಂದಾಗ ಸಾಕಷ್ಟು ಜನ ಮುಂದ್ಗಡೆ ಬರ್ತಾರೆ, ನಾನು ಆಕಾಂಕ್ಷಿ, ನಾನು ಮೈನಾರಿಟಿ ಅಂತ. ಏನಾದ್ರೂ ವಿವಾದ ಆದಂದ್ರೆ ಯತ್ನಾಗಿ ಹಾಕಿ ಬೇರೆಯವ್ರಿಗೆ ಉತ್ತರ ಕೊಡಾಕ ಮೈನಾರಿಟಿ ಲೀಡರ್ ಬಂದಿದೆ. ಎಲ್ಲಾರು ಬರ್ತಾರೆ, ಎಲ್ಲಾರು ಮಾಡ್ತಾರೆ. ಇದು ನಾ ಮಾಡೋದಿತ್ತು, ಅದಕ್ಕೆ ಮೈನಾರಿಟಿ ಲೀಡರ್ಸ್ ಬಂದಿಲ್ಲ. ಇವೆಲ್ಲ ಲೀಡರ್ಸ್ ನಮ್ಮ ಮೈನಾರಿಟಿ ಮೆಂಬರ್ ಅದಾರ. ಇವೆಲ್ಲ ನಮ್ಮ ಲೀಡರ್ಸ್ ಅದಾರ. ನಾವು ಕೂಡಿ ಮಾಡ್ತೀವಿ, ಎಲ್ಲ ನಾವು ಕೂಡಿ